ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ದೀಪಾವಳಿ ಹಬ್ಬ ಬೇರೆ ಹತ್ರ ಬಂತು. ಸೊ ಅದಕ್ಕೆ ನಾವು ಬೆಂಗಳೂರಿಂದ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ನಾನು ಮತ್ತೆ ನಮ್ಮ ಬ್ರೋ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರಿಂದ. ಮನೆಗೆ ಹೋಗೋಕ್ಕಿಂತ ಮುಂಚೆ ಹೋಗೋ ದಾರಿಲೇ ಯಾವ್ದಾದ್ರು ಪ್ಲೇಸ್ನ ವಿಸಿಟ್ ಮಾಡೋಣ ಅನ್ನಿಸ್ತು. ಅವಾಗ ನಮಗೆ ನೆನಪಿಗೆ ಬಂದಿದ್ದೆ ಶ್ರವಣಬೆಳಗೊಳ. ನಿಮಗೆ ಮುಂದೆ ಏನು ಕಾಣಿಸ್ತಿದೆ, ಆ ಬೆಟ್ಟದ ಮೇಲೇನೆ ಗೊಮ್ಮಟೇಶ್ವರನ ವಿಗ್ರಹ ನೆಲೆಸಿರುವಂಥದ್ದು. ಆಕ್ಚುಲಿ ಆಗಿ ದೂರದಿಂದ ನೋಡ್ಬೇಕಾದ್ರೆ ಏನು ಇಷ್ಟೊಂದು ಹತ್ರ ಇದೆಯಾ ಅನ್ನಿಸ್ತು. ಯಾವಾಗ ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ವಿ ಆವಾಗ ಗೊತ್ತಾಯ್ತು ಗುರು ಎಷ್ಟು ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಟೋಟಲ್ ಆಗಿ 700 ಮೆಟ್ಲುಗಳಿದ್ದಾವೆ. ಅದನ್ನ ಹತ್ತಬೇಕಾದ್ರಂತೂ ತುಂಬ ಸುಸ್ತಾಗುತ್ತೆ. ನೋಡಿದಷ್ಟಂತೂ ಈಸಿ ಇಲ್ಲ. ಯಾರಿಗೆ ಹತ್ತಕ್ಕಾಗಲ್ಲ ಆ್ಯಕ್ಚುಲಿಗೆ ಅವರಿಗೆ ಏನೋ ಬೇರೆ ವ್ಯವಸ್ಥೆ ಅಂದರೆ ಹೊತ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಇದೆಯಂತೆ. ಏಷ್ಯಾ ಖಂಡದಲ್ಲಿ ಅತಿ ಎತ್ತರದ ಮತ್ತು ಭಾರತದ ಅತಿ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿಯೇ ದೊಡ್ಡದಾದ ಗೊಮ್ಮಟನ ಶಿಲೆ ಇರುವ ಶ್ರವಣಬೆಳಗೊಳ ಪ್ರಸಿದ್ಧ ಜೈನ ಪುಣ್ಯಕ್ಷೇತ್ರ. ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹೋಬಳಿ ಕೇಂದ್ರವು. ಸುಮಾರು ಬೆಂಗಳೂರಿಂದ ಒಂದು 150 ಕಿಲೋಮೀಟರ್ ದೂರದಲ್ಲಿದೆ. ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಮೇಲೆ ಕಡೆಯಲಾಗಿರುವ ಈ ಮೂರ್ತಿಯನ್ನು ಚಾವುಂಡರಾಯನು ಬೃಹದಾಕಾರದ ವಿಗ್ರಹವನ್ನು ಕ್ರಿಸ್ತ ಶಕ 973ರಲ್ಲಿ ಕೆತ್ತಿಸಿದನು. ಅರಿಷ್ಟನೇಮಿ ಎಂಬುವ ಶಿಲ್ಪಿ ಕೆತ್ತಿದನೆಂದು ಹೇಳಲಾಗುತ್ತದೆ. ಈ ಶಿಲ್ಪಿಯು ವಿಶ್ವಕರ್ಮ ವರ್ಗಕ್ಕೆ ಸೇರಿದವನಾಗಿದ್ದು ಪ್ರಸಿದ್ಧ ಶಿಲ್ಪಿ ಜಕಣಾಚಾರ್ಯ ಶಿಷ್ಯನೆಂದು ಹೇಳುತ್ತಾರೆ. ಜೈನ ಧರ್ಮದಲ್ಲಿ ಕೇಳಿಬರುವ ಪ್ರಸಿದ್ಧವಾದ ಹೆಸರು ಗೊಮ್ಮಟೇಶ್ವರ. ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಏಕಶಿಲಾ ಬಾಹುಬಲಿಯ ಪ್ರತಿಮೆಯನ್ನು ಕೆತ್ತಿಸಿದನು. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಕೊನೆಯದಾಗಿ 2018 ಫೆಬ್ರವರಿ 8ರಂದು ನಡೆಸಿದ್ರು. ಮತ್ತೆ ಮುಂದೆ ಈ ಮಹಾಮಸ್ತಕಾಭಿಷೇಕವನ್ನು 2030ರಲ್ಲಿ ನೆರವೇರಿಸ್ತಾರೆ. ತುಂಬ ಜನ ಸೇರ್ತಾರೆ. ಎಲ್ಲ ಕಡೆಯಿಂದ, ದೇಶದ ಮೂಲೆ ಮೂಲೆ ಕಡೆಯಿಂದ ಜನ ಬಂದು ಈ ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಳ್ತಾರೆ. ಗೊಮ್ಮಟೇಶ್ವರ ಆದಿ ತೀರ್ಥಂಕನಾದ ಋಷಭನಾಥನ ಕಿರಿಯ ಪುತ್ರ. ಋಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ 2 ಪತ್ನಿಯರಿದ್ದರು. ಋಷಭನಾಥನಿಗೆ 101 ಮಕ್ಕಳು. ಅದರಲ್ಲಿ ಸುನಂದೆಯ ಮಗನೇ ಗೊಮ್ಮಟೇಶ್ವರ. ಈ ಕ್ಷೇತ್ರದಲ್ಲಿ ಜೈನ ಮಠವಿದ್ದು ಮಠದ ಪಕ್ಕದಲ್ಲಿಯೇ ಪ್ರಾಚೀನವಾದ ಭಂಡಾರಿಹುಳ್ಳ ಬಸೀದಿ ಹಾಗೂ ಚಂದ್ರನಾಥ ಸ್ವಾಮಿಯ ಬಸೀದಿ ಇದೆ. ಜೈನ ಮಠದ ಈಗಿನ ಭಟ್ಟರಕರಾದ ಶ್ರೀ ಚಾರುಕೀರ್ತಿ ಸ್ವಾಮೀಜಿಯವರು ವಿದ್ವತ್ಪೂರ್ಣರು ಹಾಗೂ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. 12 ವರ್ಷಗಳಿಂದ ಕಠಿಣ ವ್ರತದ ಕಾರಣ ಸಂಚಾರಕ್ಕೆ ವಾಹನವನ್ನೂ ಸಹ ಬಳಸದ ಸ್ವಾಮೀಜಿಯವರು ಇತ್ತೀಚೆಗೆ ತಾನೇ ಧರ್ಮ ಪ್ರಚಾರಕ್ಕೋಸ್ಕರ ಮತ್ತೆ ವಾಹನವನ್ನು ಬಳಸಿ ಧರ್ಮ ಪ್ರಚಾರ ಕೈಗೊಳ್ಳುತ್ತಿದ್ದಾರೆ. ಶ್ರೀ ಕ್ಷೇತ್ರದ ವತಿಯಿಂದ ನಡೆಸುತ್ತಿರುವ ಶ್ರೀ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜ್ ಸಹ ಇಲ್ಲಿದ್ದು ಸಾಕಷ್ಟು ಹೊರ ರಾಜ್ಯದ ವಿದ್ಯಾರ್ಥಿಗಳು ಈ ಗ್ರಾಮೀಣ ಪ್ರದೇಶದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಜೊತೆಗೆ ಪಾಲಿಟೆಕ್ನಿಕ್, ವಿಜ್ಞಾನ ಕಾಲೇಜು, ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯನ್ನು ಈ ಕ್ಷೇತ್ರದ ವತಿಯಿಂದ ನಡೆಸಲಾಗುತ್ತಿದೆ. ಶ್ರವಣಬೆಳಗೊಳ ಜೈನರ ಕಾಶಿ ಎಂದು ಕರೆಯಲ್ಪಡುತ್ತದೆ.
ಶ್ರವಣ ಬೆಳಗೊಳವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ ಎಂದರೆ ಅದು ನಮಗೆ ಹೆಮ್ಮೆಯ ವಿಷಯ. ಇದು ಐತಿಹಾಸಿಕ ಹಾಗೂ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ. ಶ್ರವಣ ಬೆಳಗೊಳದಲ್ಲಿ ವಿಶ್ವವಿಖ್ಯಾತ 58 ಅಡಿ ಎತ್ತರದ ಬಾಹುಬಲಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜೈನ ಧಾರ್ಮಿಕ ಕೇಂದ್ರವಾಗಿದೆ. 4ನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಇದನ್ನು ಕೆತ್ತಿಸಿ ಚಾವುಂಡರಾಯ ಪುರಾಣವನ್ನು ರಚಿಸಿದನು. ಈ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳಲು ಸಾಕಷ್ಟು ಧರ್ಮಶಾಲೆಗಳ ವ್ಯವಸ್ಥೆ ಇದ್ದು, ವಸತಿ ಗೃಹಗಳ ಮುಖ್ಯ ಕಚೇರಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ವಿದ್ಯಾನಂದ ನಿಲಯದ ಹಿಂಬದಿಯಲ್ಲಿದೆ. ನಾವು ಫೈನಲ್ ಆಗಿ ಶ್ರವಣ ಬೆಳಗೊಳನ ಗೊಮ್ಮಟೇಶ್ವರ ನೋಡಿಕೊಂಡು ಮತ್ತೆ ರಿಟರ್ನು ಹಂಗೆ ಹಾಸನ ಅದೇ ರೂಟಲ್ಲಿ ಹೋಗ್ಬೋದು. ಅಲ್ಲಿಂದ ಹೊರಟ್ವಿ. ಹೋಗ್ಬೇಕಾದ್ರೆ ಮಿಡಲಲ್ಲಿ ನಿಮಗೆ ಶ್ರವಣೇರಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅಂದರೆ ಜಲ ಕ್ರೀಡೆಗಳು, ವಾಟರ್ ಆ್ಯಕ್ಟಿವಿಟೀಸ್ ನೀವೇನಾದರೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ ತುಂಬ ಸಖತ್ತಾಗಿದೆ ಪ್ಲೇಸು. ಎಷ್ಟು ವಿಶ್ರಾಂತಿ ಮಾಡಿಕೊಂಡು ಪೀಸ್ಫುಲ್ಲಾಗಿ ಇರ್ಬೋದು. ಬೋಟಿಂಗ್ ಒಂದೊಳ್ಳೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ದಯವಿಟ್ಟು ಇದೊಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಒಂದ್ಸಲ ತಗೊಳ್ಳಿ. ವಿಶಾಲವಾದ ಕೆರೆಯಲ್ಲಿ ಬೋಟಿಂಗ್ ಮಾಡ್ತಾ ಇದ್ರೆ ಸಖತ್ತಾಗಿದೆ ಗುರು. ವ್ಯೂ ಅಂತೂ ಕೇಳೋದೇ ಬೇಡ. ನೀವು ಇಲ್ಲೇ ನೋಡ್ತಾ ಇದ್ದೀರಾ ಇವಾಗ, ಸಖತ್ತಾಗಿದೆ. ಮದ್ದಿ ಕೂರಂಗಿಲ್ವಾ? ರೈಡರಮ್ಮ ಏನ್ ಕಮ್ಮಿನಾ? ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಲಾಸ್ಟ್ಗೆ ನಾವು ಮನೆಗೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.